ಬಾಗಲಕೋಟೆಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಮಖಂಡಿಯ ತಾಲೂಕು ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ ಹಾಗೂ ಆಹಾರ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆಯ ಅಂಗವಾಗಿ ಸಾರ್ವಜನಿಕರಲ್ಲಿ ಕಾನೂನು ಅರಿವು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಗೌರವಾನ್ವಿತ ಶ್ರೀ ಸುಶಾಂತ ಮಹಾವೀರ ಚೌಗಲೆ ಅವರು ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅನಿಲ ಬಡಿಗೇರ್ ತಹಶೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳು ವಹಿಸಿದ್ದರು. ಶ್ರೀ ಎಸ್.ಪಿ. ಕಾಡೆ ಹಾಗೂ ಶ್ರೀಮತಿ ಲಕ್ಷ್ಮಿ ಎಲ್. ಸವದಿ ಅವರು ಗ್ರಾಹಕರ ಹಕ್ಕುಗಳು ಮತ್ತು ಕಾನೂನು ನೆರವಿನ ಬಗ್ಗೆ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಶ್ರೀ ಸುಶಾಂತ ಮಹಾವೀರ ಚೌಗಲೆ ಮತ್ತು ಶ್ರೀಮತಿ ಶ್ರೀದೇವಿ ಅವರು ಉಪಸ್ಥಿತರಿದ್ದು ಮಾರ್ಗದರ್ಶನ ನೀಡಿದರು. ಜನರಲ್ಲಿ ಕಾನೂನಿನ ಬಗ್ಗೆ ಅರಿವು ಮೂಡಿಸುವುದು ಹಾಗೂ ಉಚಿತ ಕಾನೂನು ಸಲಹೆಯನ್ನು ನೀಡುವುದು ಈ ಸಮಿತಿಯ ಪ್ರಮುಖ ಧ್ಯೇಯವಾಗಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಲಾಯಿತು. ಕಾಳ ಸಂತೆ ಅಂತ ತಿಳ್ಕೊಂಡು ಟಿವಿಯಲ್ಲಿ ನೋಡ್ತಾ ಇರ್ತೇವೆ. ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಅದನ್ನ ನೋಡಿ ತಿಳ್ಕೊಂಡು ಓದೋ ತನಕ ಅಷ್ಟು ತಲೆಯಲ್ಲಿ ಇರ್ತದೆ, ನೋಡೋ ತನಕ ಕಣ್ಣಲ್ಲಿ ಇರ್ತದೆ. ಅದಾದ್ಮೇಲೆ ಎಲ್ಲರೂ ಕೂಡ ಮರಿತೇವೆ. ನಿಜವಾಗಿ ಕೂಡ ಇವತ್ತಿನ ದಿವಸ ನಾನು ಕೂಡ ಒಬ್ಬ ಹಳ್ಳಿಯಲ್ಲಿ ಬಂದಿರತಕ್ಕಂತಹ ವ್ಯಕ್ತಿ. ಆದ್ರಿಂದ ನನಗೆ ಗೊತ್ತಿದೆ. ನಿಮ್ಗೆ ಹೇಳ್ಬೇಕಂತಂದ್ರೆ ನನಗೆ ಅನಿಸಿದ ಮಟ್ಟಿಗೆ ನನ್ನ ಪರ್ಸನಲ್ ಒಪಿನಿಯನ್ ಇದು. ಇಟ್ ಇಸ್ ನಾಟ್ ಡೇಟಾ ಏನ್ ಇದಕ್ಕೆ ಇಲ್ಲ, ಇದಕ್ಕೆ ಯಾವುದೇ ರೀತಿಯ ಅಂಕಿಅಂಶ ಇಲ್ಲ. ಅಂಕಿಅಂಶ ತೆಗೆದು ನೋಡಿದ್ರೆ ಬಹುಶಃ ಸಿಗ್ತದೆ, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಸಿಗ್ತದೆ. ಇವತ್ತಿಗೂ ಕೂಡ ಸಾಕಷ್ಟು ಜನ ತಮ್ಮ ಗ್ರಾಹಕರು ತಮ್ಮ ಹಕ್ಕುಗಳನ್ನ ವಂಚನೆ ಮಾಡಿಕೊಂಡು ಏನಪ್ಪಾ ಅಂತಂದ್ರೆ ಸಾಕಷ್ಟು ವಸ್ತುಗಳನ್ನ ಖರೀದಿ ಮಾಡುವಂತ ಒಂದು ಪರಿಸ್ಥಿತಿ ಇದೆ. ಫಾರ್ ಎಕ್ಸಾಂಪಲ್, ನೀವು ಪರವಾಗಿಲ್ಲ, ನಾವೆಲ್ಲ ಏನಪ್ಪಾ ಅಂದ್ರೆ ನದಿ ದಂಡೆದಿದ್ದೇವೆ, ನಮ್ಗೆ ನೀರಿನ ಅಷ್ಟು ಅಭಾವ ಇಲ್ಲ. ಆದ್ರೆ ಅದೇ ರೀತಿ ಏನಪ್ಪಾ ಅಂದ್ರೆ ನಾವೆಲ್ಲ ಎಲ್ಲ ಕಡೆಗೆ ಎಲ್ಲೆಲ್ಲಿ ಸಿಗ್ತದೆ ಅದು ಬೋರ್ ನೀರು, ನದಿ ನೀರು, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಬಾವಿ ನೀರು ಕುಡಿದು ಬದುಕ್ತೇವೆ. ಇದೇ ವೇಳೆಯಲ್ಲಿ ನೀವು ಇನ್ನೊಂದು ತಿಂಗಳು ಅಥವಾ ಇದು ಮಾರ್ಚ್ ಮುಗಿತಾ ಬಂತು ಬಿಡಿ, ಈಗಲೂ ಕೂಡ ಏಪ್ರಿಲ್ ಅಥವಾ ಮೇನಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಹೋದ್ರೆ ನಿಮ್ಗೆ ಬಿಸ್ಲರಿ ವಾಟರ್ ಬಾಟಲ್ ರೇಟ್ ಎಷ್ಟು, ಅದ್ರ ಮೇಲೆ ಮ್ಯಾನುಫ್ಯಾಕ್ಚರ್ ಇರೋದು 15 ರೂಪಾಯಿ, 40-50 ರೂಪಾಯಿ ಕೆಳಗೆ ನೀವು ಬಿಸ್ಲರಿ ವಾಟರ್ ಬಾಟಲ್ ಸಿಗೋದಿಲ್ಲ. ಹೇಳ್ತಾರೆ ಸ್ಪಷ್ಟವಾಗಿ, ಕೊಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ನಾವು ಕಂಪ್ಲೇಂಟ್ ಮಾಡ್ತೇವೆ, ಮಾಡ್ರಿ, ಎಲ್ಲಿ ಮಾಡ್ತೀರಿ ಮಾಡ್ರಿ ಕಂಪ್ಲೇಂಟ್ ಅಂತಾರೆ. ಸಿಗೋದೇ ಕಡಿಮೆ, ನಾವೇ ಕಷ್ಟಪಟ್ಟು ತಂದಿಲ್ಲಿ ಸ್ಟೋರ್ ಮಾಡಿದ್ದೇವೆ, ನಿಮಗೆ ಎಲ್ಲಿಂದ ಕೊಡೋಣ ಅಂತ ಕೇಳ್ತಾರೆ. ಕೆಲವೊಂದು ರಾಜ್ಯಗಳಲ್ಲಿ ಅಂತ ಹೇಳ್ತಾ ಇದ್ದೀನಿ ನಾನು. ನಮ್ಮ ರಾಜ್ಯದ ಪರಿಸ್ಥಿತಿ ನಾನು ನೋಡಿಲ್ಲ, ಯಾಕಂದ್ರೆ ನಾವು ಅಷ್ಟು ಅದರ ಬಗ್ಗೆ ಯೋಚನೆ ಮಾಡಕ್ ಹೋಗಿಲ್ಲ. ಬಟ್ ನಾವು ಹೋದ ವರ್ಷದಲ್ಲಿ ಒಂದು ಬೇರೆ ರಾಜ್ಯಕ್ಕೆ ಪ್ರವಾಸಕ್ಕಂತ ಹೋದಾಗ ಇದನ್ನ ನಾನೇ ಸ್ವಂತ ಅನುಭವಿಸಿದ್ದೀನಿ. ಆದ್ರಿಂದ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದು ಏನು ಖರೀದಿ ಆಗಿರ್ತೈತಲ್ಲ ಅದನ್ನ ರಸೀದಿಯನ್ನ ಪಡೆದುಕೊಳ್ಳುವಂತ ಹಕ್ಕು ನಮಗಿದೆ. ಇಷ್ಟೆಲ್ಲ ಆದ್ಮೇಲೆ ಇನ್ನು ಮುಂದೆ ಉಳಿದಿದ್ದು ಯಾವುದು? ಒಂದು ವೇಳೆ ಈ ಒಂದು ವ್ಯವಸ್ಥೆಯಲ್ಲಿ ಈಗೇನ್ ನಾ ಹೇಳ್ತೇನಲ್ಲ, ಈ ಒಂದು ಹಂತದಲ್ಲಿ ತಮಗೆ ಏನಾದ್ರೂ ಮೋಸ ಆಗಿತ್ತು ಗೊತ್ತಂದಾಗ ನೀವು ಪಡೆದುಕೊಂಡಂತ ವಸ್ತುವಿನ ಏನ ರಸೀದಿ ಇರ್ತದಲ್ಲ, ಅದರಲ್ಲಿ ಇರ್ತಕ್ಕಂತ ಒಂದು ಅಂಶದ ಮೇರೆಗೆ ನಿಮ್ಗೇನು ಕೊಟ್ಟಿರ್ತಾನಲ್ಲ, ಇದನ್ನ ನೀವು ಗ್ರಾಹಕ ವೇದಿಕೆಯ ಮುಂದೆ ಅದನ್ನ ಪ್ರಶ್ನೆ ಮಾಡ್ಲಾಗ್ತದೆ. ಅಥವಾ ಕಾಸ್ಟ್ಯೂಮ್ಸ್ ಸರಿ ಇಲ್ಲ, ಅಥವಾ ಫ್ರಿಡ್ಜ್ ಸರಿ ಇಲ್ಲ, ಅಥವಾ ವಾಚ್ ಸರಿ ಇಲ್ಲ, ಅಥವಾ ಏನಾದ್ರೂ ನೀವೇನು ಪಡೆದ್ರೆ ಇದು ಸರಿ ಇಲ್ಲ, ಇದಕ್ಕೆ ನಾವು ಪರಿಹಾರ ಕೊಡ್ಬೇಕು ಅಂತ ಹೇಳಿ ನೀವು ಒಂದು ವೇಳೆ ಗ್ರಾಹಕ ವೇದಿಕೆಗೆ ನೀವು ಅರ್ಜಿಯನ್ನು ಕೊಟ್ಟಿದ್ದೆ ಆದಲ್ಲಿ ಬರೀ ಒಂದು ಸಿಂಪಲ್ ಅರ್ಜಿ ಒಳಗೆ ಕೊಟ್ಟಿರ್ಬೇಕು. ಅಲ್ಲಿರೋ ವಕೀಲರು ಬೇಕಂತೇಳಿ ಏನಿಲ್ಲ. ಆ ಗ್ರಾಹಕ ವೇದಿಕೆ ಹಾಗಾದ್ರೆ ಎಲ್ಲಿದಾವು? ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಒಂದು ಗ್ರಾಹಕ ವೇದಿಕೆ ಇರ್ತದೆ, ರಾಷ್ಟ್ರೀಯ ಗ್ರಾಹಕ ವೇದಿಕೆ. ಆಮೇಲೆ ರಾಜ್ಯ ಮಟ್ಟದಲ್ಲಿ ಒಂದು ರಾಜ್ಯ ಗ್ರಾಹಕ ವೇದಿಕೆ ಇರ್ತದೆ. ಆಮೇಲೆ ರಾಜ್ಯ ಮಟ್ಟದ ಬಿಟ್ಟು ನೆಕ್ಸ್ಟ್ ಜಿಲ್ಲಾ ಮಟ್ಟದಲ್ಲಿ ಇರ್ತದೆ, ಜಿಲ್ಲಾ ಗ್ರಾಹಕ ವೇದಿಕೆ ಅಂತ ಹೇಳಿರ್ತಾವೆ. ಈ ಒಂದು ವೇದಿಕೆಯಲ್ಲಿ ತಾವು ಅದನ್ನ ಪ್ರಶ್ನೆ ಮಾಡಿದ್ದೇ ಆದಲ್ಲಿ ಅದು 3 ತಿಂಗಳ ಒಳಗಡೆ ನಿಮ್ಮ ಅದೇನ ನೀವು ಪಿಟಿಷನ್ ಹಾಕಿರ್ತಿರಲ್ಲ, 3 ತಿಂಗಳ ಒಳಗಡೆ ಅದನ್ನ ನಿಕಾಲಿ ಮಾಡ್ತಾರೆ. ಹಾಗಾದ್ರೆ ಇದಕ್ಕೆ ಏನಾದ್ರೂ ಫೀಸ್ ಕೊಡ್ಬೇಕಾ ಅಂತೇಳಿ ಏನಿಲ್ಲ, ಫೀಸ್ ಅದೇನಿಲ್ಲ, ಬೇರೆ ನೀವು ಒಂದು ಅರ್ಜಿ ಕೊಡ್ಬೇಕಷ್ಟೇ. ಅರ್ಜಿ ಕೊಟ್ಟಾಗ ಆಮೇಲೆ ಜಿಲ್ಲಾ ನ್ಯಾಯಾಲಯ ಈಗೇನು ಜಿಲ್ಲಾ ಗ್ರಾಹಕ ವೇದಿಕೆ ಇರ್ತಲ್ಲ, ಇಲ್ಲಿ ಎಷ್ಟರವರೆಗೆ ನಾವು ಅಲ್ಲಿ ಕ್ಲೇಮ್ ಅನ್ನ ಮಾಡಬಹುದು ಅಂತ ಅಂದ್ರೆ ನಾವು ತಗೊಂಡದ್ದು ಒಂದು 10,000 ಅಥವಾ 1 ಲಕ್ಷ ಅಥವಾ 50 ಲಕ್ಷ ಹಿಂಗದ ನಾವು ಎಲ್ಲಿ ಮಾಡಬೇಕು ಅಂತ ಹೇಳಿ. ಈಗ ಅದನ್ನ 2019ರಲ್ಲಿ ಅದನ್ನ ಅಮೆಂಡ್ಮೆಂಟ್ ಮಾಡ್ರೆ ಒಂದು ಎಲ್ಲಿ ತನ ಆಯ್ತಂದ್ರೆ 1 ಕೋಟಿ ತನ ನಾವು ಎಲ್ಲಿ ಕೇಳಬಹುದು ಅಂದ್ರೆ ಜಿಲ್ಲಾ ಗ್ರಾಹಕ ವೇದಿಕೆ ನಾವು ಕೇಳಬಹುದು. 1 ರಿಂದ 2 ಕೋಟಿ ನಾವು ಎಲ್ಲಿ ಕೇಳಬೇಕಂತಂದ್ರೆ ನಾವು ರಾಜ್ಯ ಮಟ್ಟದಲ್ಲಿ ಕೇಳಬಹುದು. ಅದಕ್ಕಿಂತ ಪೂರ್ವದ ಏನು ಹೋಗವಲ್ಲ ಅವೆಲ್ಲ ರಾಷ್ಟ್ರ ಮಟ್ಟದಲ್ಲಿ. ಹೀಗಾಗಿ ನಾವು ಈ ಎಲ್ಲ ಗ್ರಾಹಕರನ್ನ ನಾವು ಎಚ್ಚೆತ್ತುಕೊಳ್ಬೇಕಾಯ್ತು. ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸಬೇಕು. ಅದಕ್ಕೆ ಇವತ್ತಿನ ದಿನ ಕೃತಕ ಅಭಾವವನ್ನು ಸೃಷ್ಟಿಸ್ತಕ್ಕಂತಹ ಒಂದು ಸನ್ನಿವೇಶ ಕೂಡ ನಮ್ಮ ಸಮಾಜದಲ್ಲಿ ಇದೆ. ಅಂತಹ ಒಂದು ಸನ್ನಿವೇಶಕ್ಕೆ ನಮ್ಮ ಗ್ರಾಹಕರು ಕೂಡ ಬಲಿಯಾಗ್ತಾ ಇದ್ದಾರೆ.
ನಾವು ಯಾವುದೇ ಒಂದು ವಸ್ತುವನ್ನ ಖರೀದಿ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂತಹ ಅದರ ಮೇಲಿರ್ತಕ್ಕಂತಹ ಆ ತಯಾರಾದಂತಹ ವರ್ಷ ಆಗಿರ್ಬೋದು, ಅಥವಾ ತನ್ನ ಗುಣಮಟ್ಟವನ್ನ ಕಳೆದುಕೊಳ್ತಕ್ಕಂತಹ ಎಕ್ಸ್ಪೈರಿ ಡೇಟ್ ಆಗಿರ್ಬೋದು, ಆಮೇಲೆ ಅದರ ಮೇಲೆ ತೂಕ ಇರ್ಬೋದು, ಅದರ ಗುಣಮಟ್ಟ ಇರ್ಬೋದು, ಅವುಗಳನ್ನೆಲ್ಲವೂ ಒಂದ್ಸಲ ನಾವು ಪರಿಶೀಲನೆ ಮಾಡಿ ತೆಗೆದುಕೊಳ್ತಕ್ಕಂಥದ್ದು ಆಗ್ಬೇಕು. ನೋಡಿ, ನಾವು ಬೇರೆ ಬೇರೆ ಸೂಪರ್ ಮಾರ್ಕೆಟ್ಗಳಲ್ಲಿ, ಮಾಲ್ಗಳಲ್ಲಿ ಹೋಗ್ತೀವಿ, ಎಲ್ಲರೂ ತಗೊಂಡು ನಮ್ಮ ಟ್ರಾಲಿಗಳಲ್ಲಿ ಹಾಕೊಂಡು ಬಂದ್ಬಿಡ್ತೀವಿ. ಯಾವತ್ತು ನಾವು ಡೇಟ್ಗಳನ್ನ ನೋಡಂಗಿಲ್ಲ, ಅದನ್ನ ಯಾವತ್ತೂ ನೋಡಂಗೇನೆ ಇಲ್ಲ ನಾವು. ಆದ್ರೆ ನಾವು ತರಕಾರಿ ತರಕ್ ಹೋದಾಗ ಅದನ್ನ ಹೊಳಿಸಿ ನೋಡ್ತೀವಿ, ಹೌದಾ? ನಿನ್ನೆ ಬೆಳೆದಿದ್ದು ಇವತ್ತು ನಾವು ತಗೊಳ್ತಿರ್ತೀವಿ, ಆದ್ರೆ ಅದನ್ನ 10 ಸಲ ನಾವು ಹೊಳಿಸಿ ನೋಡ್ತೀವಿ. ಆದ್ರೆ ಎಂದೋ ಒಂದಿನ ತಯಾರಿ ಇಟ್ಟಿರ್ತಕ್ಕಂತಹ ಪದಾರ್ಥಗಳನ್ನ ನಾವು ಯಾವತ್ತೂ ನೋಡಕ್ ಹೋಗಂಗಿಲ್ಲ. ಅದಕ್ಕಾಗಿ ಆ ಪದಾರ್ಥಗಳಾಗಿರ್ಬೋದು, ಯಾವುದೇ ಪದಾರ್ಥಗಳಾಗಿರ್ಬೋದು, ಅವುಗಳನ್ನ ತೂಕದಲ್ಲಿ ಆಗಿರ್ಬೋದು, ಗುಣಮಟ್ಟದಲ್ಲಿ ಆಗಿರ್ಬೋದು, ಅವುಗಳನ್ನ ಪರಿಶೀಲನೆ ಮಾಡಬೇಕು. ನೀವು ಜಾಗೃತರಾಗಿ ಇದ್ದಾಗ ಮಾತ್ರ ವ್ಯಾಪಾರಿಗಳು ನಿಮ್ಮ ಬಗ್ಗೆ ಅವ್ರಿಗೇನಾಕೈತಿ, ನಮ್ಮ ಗ್ರಾಹಕರಪ್ಪ ಕೇಳ್ತಾರ, ಪ್ರಶ್ನೆ ಮಾಡ್ತಾರೆ ಅಂತಕ್ಕಂಥದ್ದು ಅವರ ಅರಿವಿಗೆ ಬರ್ತೈತಿ. ಅದಕ್ಕಾಗಿ ತಾವೆಲ್ಲರೂ ಕೂಡ ತಮ್ಮ ಹಕ್ಕುಗಳನ್ನ ಅರಿಯಬೇಕು. ಒಂದು ವೇಳೆ ಏನಾದರೂ ಮೋಸವಾದಲ್ಲಿ ಅವುಗಳನ್ನ ಪರಿಹಾರ ರೂಪವಾಗಿ ತಾವು ಗ್ರಾಹಕರ ವೇದಿಕೆಗಳಿಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸುವ ಮೂಲಕ ಪರಿಹಾರವನ್ನು ಪಡೆಯಬಹುದು ಅಂತಕ್ಕಂತಹ ವಿಚಾರಗಳನ್ನ ನಮ್ಮ ಈ ಒಂದು ಕಾರ್ಯಕ್ರಮದ ಮೂಲಕ ತಮ್ಮೆಲ್ಲರಿಗೂ ಒಂದು ಬಿತ್ತರಿಸ್ತಕ್ಕಂಥದ್ದು ನಮ್ಮ ವಿಚಾರ ಆಗಿತ್ತು. ಅದನ್ನೇ ನಾವೆಲ್ಲರೂ ಕೂಡ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲರೂ ಕೂಡ ಅದೇ ವಿಚಾರವನ್ನ ತಮಗೆ ಪ್ರಸ್ತುತಪಡಿಸಿದ್ದೇವೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಕಚೇರಿಯಲ್ಲಿ ಆಯೋಜಿಸಿ ಒಂದು ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನ ಆಯೋಜಿಸಲು ಸಹಕರಿಸಿರ್ತಕ್ಕಂತಹ